information literacy standards, information literacy competency standards ಫಾರ್ ಹೈಯರ್ ಎಜುಕೇಶನ್. ಯಾವಾಗ 2000ರಲ್ಲಿ ಕೊಡ್ತಾರೆ, 2006ರಲ್ಲಿ ಇವನ್ನ ರಿಮೂವ್ ಮಾಡ್ತಾರೆ, ಅಂದ್ರೆ ತೆಗೆದ್ಬಿಡ್ತಾರೆ. ಇದು ಕೊಟ್ಟಿದ್ದಷ್ಟೇ ನೆನ್ಪಿಟ್ಕೊಳ್ಳಿ, ಇದು ತೆಗೆದಿದ್ದು ಇನ್ನೂವರೆಗೂ ಕೇಳಿಲ್ಲ. ಜಸ್ಟ್ ನೋಟ್ಸ್ ಅಲ್ಲಿ ಇದೆ, ಕ್ವಶನ್ ಅಲ್ಲಿ ಕೇಳಿಲ್ಲ. ಯಾವಾಗ ಕೊಡ್ತಾರೆ ಅಂದ್ರೆ 2000ರಲ್ಲಿ ಕೊಡ್ತಾರೆ. ಸರಿನಾ? ಇದಾದ ನಂತರ ಸ್ಕೋನಲ್ 7 ಪಿಲ್ಲರ್ಸ್. ಸ್ಕೋನಲ್ 7 ಪಿಲ್ಲರ್ಸ್. ಸ್ಕೋನಲ್ 7 ಪಿಲ್ಲರ್ಸ್ ಯಾವಾಗ? 1999ರಲ್ಲಿ ಕೊಡ್ತಾರೆ. ಮತ್ತೆ ಅದಕ್ಕೆ ಅಪ್ಡೇಟ್ ಯಾವಾಗ ಮಾಡ್ತಾರೆ ಅಂದ್ರೆ 2012ರಲ್ಲಿ. 1999 ಇಂಪಾರ್ಟೆಂಟ್, ಯಾಕಂದ್ರೆ ಇದರಲ್ಲಿ ಅರೇಂಜ್ ಸೀಕ್ವೆನ್ಸ್ ಬರುತ್ತೆ, ಮತ್ತೆ ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ಸ್ ಬರ್ತದೆ. ಇನ್ಫಾರ್ಮೇಶನ್ ಲಿಟ್ರಸಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಬಂತ ನೋಡಿ, ನಾನು ಇಫ್ಲಾ ಬಂತಂದ್ರೆ ಏನ್ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ ನಿಮ್ಗೆ. ಇಫ್ಲಾ ಬಂದ್ರೆ ಏನ್ ನೆನ್ಪಿಟ್ಕೊಳ್ಬೇಕು? ಲೈಫ್ ಲಾಂಗ್ ಲರ್ನಿಂಗ್ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೀನಿ ತಾನೆ. ಇಲ್ಲಿ ಬಂದೆ ನೋಡಿ, ಗೈಡ್ ಲೈನ್ಸ್ ಫಾರ್ ಇನ್ಫಾರ್ಮೇಶನ್ ಲಿಟ್ರಸಿ ಅಂಡ್ ಲೈಫ್ ಲಾಂಗ್ ಲರ್ನಿಂಗ್. ಇಫ್ಲಾ ಗೈಡ್ ಲೈನ್ಸ್ ಫಾರ್ ಇನ್ಫಾರ್ಮೇಶನ್ ಲಿಟ್ರಸಿ ಅಂಡ್ ಲೈಫ್ ಲಾಂಗ್ ಲರ್ನಿಂಗ್. ನೆಕ್ಸ್ಟ್ CAUL, ಇದು ಯಾವ ದೇಶದ್ದು ಅಂದ್ರೆ ಆಸ್ಟ್ರೇಲಿಯಾ ದೇಶದ್ದು. ಇನ್ಫಾರ್ಮೇಶನ್ ಲಿಟ್ರಸಿ ವರ್ಕಿಂಗ್ ಗ್ರೂಪ್. ಇನ್ಫಾರ್ಮೇಶನ್ ಲಿಟ್ರಸಿ ವರ್ಕಿಂಗ್ ಗ್ರೂಪ್. ಒಂದ್ ಸೆಕೆಂಡ್ ಇದು. ಇದಾದ ನಂತರ ಕಾಮನ್ ಸ್ಟ್ಯಾಂಡರ್ಡ್ಸ್ ಬರ್ತದೆ. ರಿಕಗ್ನೈಸ್ ಇನ್ಫಾರ್ಮೇಶನ್ ನೀಡ್ಸ್, ಲೊಕೇಟ್ ಎಫೆಕ್ಟಿವ್ಲಿ, evaluate credibility, use ethically and legally. ಇದನ್ನ ಎದಕ್ಕೋಸ್ಕರ ಬಳಸ್ತೀವಿ? ರಿಸರ್ಚ್ ಅಥವಾ ಪ್ರಾಬ್ಲಮ್ ಸಾಲ್ವಿಂಗ್. ರಿಸರ್ಚ್ ಆರ್ ಪ್ರಾಬ್ಲಮ್ ಸಾಲ್ವಿಂಗ್ ಗೋಸ್ಕರ ಬಳಸ್ತೀವಿ. ಸರಿನಾ? ಟೈಪ್ಸ್ ಆಫ್ ಇನ್ಫಾರ್ಮೇಶನ್ ಲಿಟ್ರಸಿ, ಇದರ ಮೇಲ್ಗಡೆ ಇರ್ತಕ್ಕಂಥ ಪಾಯಿಂಟ್ಸ್ ಡಿಸ್ಕಷನ್ ಮಾಡಿದ್ವಿ. ಮತ್ತೆ ಇಲ್ಲಿ ಸುಮ್ಮನೆ ಅದರ ಒಂದು ಲಿಸ್ಟ್ ಹಾಕಿದ್ದೇವೆ. ಇದನ್ನ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಹೋಗೋಣ. ಅಸೆಸ್ಮೆಂಟ್ ಟೂಲ್. ಅಸೆಸ್ಮೆಂಟ್ ಟೂಲ್ ಇದರ ರಿಲೇಟೆಡ್, ಇದು ಒಂದೇ ಕ್ವಶನ್ ರಿಲೇಟೆಡ್ ಬಂದಿದೆ ನೋಡಿ.
ಇದು ಒಂದೇ ಬಂದಿದೆ, ಸೇಮ್ ಇಲ್ಲಿ ಏನ್ ವರ್ಡ್ ಇವೆ ಅದೇ ಬಂದಿದೆ, ಮತ್ತೆ ಬೇರೆ ಏನಿಲ್ಲ. ಟ್ರಯಲ್ಸ್ 9. ಟ್ರಯಲ್ಸ್ 9 ಅಂದ್ರೆ ಟೂಲ್ಸ್ ಫಾರ್ ರಿಯಲ್ ಟೈಮ್ ಅಸೆಸ್ಮೆಂಟ್ ಆಫ್ ಇನ್ಫಾರ್ಮೇಶನ್ ಲಿಟರಸಿ ಸ್ಕಿಲ್ಸ್. ಟೂಲ್ಸ್ ಫಾರ್ ರಿಯಲ್ ಟೈಮ್ ಅಸೆಸ್ಮೆಂಟ್ ಫಾರ್ ಇನ್ಫಾರ್ಮೇಶನ್ ಲಿಟರಸಿ ಸ್ಕಿಲ್ಸ್. ಇದಿಷ್ಟು ಬಂದಿದೆ ನೋಡಿ ಕ್ವಶನ್. ಇನ್ಫಾರ್ಮೇಶನ್ ಲಿಟರಸಿ ಮಾಡೆಲ್ಸ್ ಅಂತ ಬರ್ತದೆ. ಇನ್ಫಾರ್ಮೇಶನ್ ಲಿಟರಸಿ ಮಾಡೆಲ್ಸ್. ಇಲ್ಲಿದೆ ನೋಡಿ. ಇವು ವರ್ಡ್ಸ್ ಕ್ಲಿಯರ್ ಆಗಿ ಕಾಣ್ತಾ ಇದೆಯಾ ನಿಮ್ಗೆ? ಹಲೋ, ಸರ್ ಒಂಚೂರು ಬ್ಲರ್ ಅನಿಸ್ತಿದೆ ಸರ್. ಓಕೆ, ಒಂದ್ ಸೆಕೆಂಡ್ ಅದೇ ಕೇಳ್ತಾ ಇದ್ದೀನಿ ಅದಕ್ಕೋಸ್ಕರ. ಒಂದ್ ಸೆಕೆಂಡ್ ಇದೆ. ಈಗ ಈಗ ಓಕೆ ಸರ್. ಈಗ ಓಕೆನಾ? ಓಕೆ ಸರ್. ನೋಡಿ, ಇನ್ಫಾರ್ಮೇಶನ್ ಲಿಟ್ರಸಿ ಮಾಡಲ್. ಇದರಲ್ಲಿ 80% ಈ ಕಾನ್ಸೆಪ್ಟ್ ಅಲ್ಲಿ 80% ಕ್ವಶನ್ಸ್ ಕಮ್ಸ್ ಫ್ರಮ್ ಮಾಡಲ್. 80% ಕ್ವಶನ್ಸ್ ಈ ಕಾನ್ಸೆಪ್ಟ್ ಅಲ್ಲಿ ಮಾಡೆಲ್ಸ್ ಇಂದನೇ ಕೇಳ್ತಾರೆ ಕ್ವಶನ್. ಅರ್ಥ ಆಯ್ತಾ? ಫಸ್ಟ್ ಒಂದು ಬಿಗ್ 6 ಇನ್ಫಾರ್ಮೇಶನ್ ಲಿಟ್ರಸಿ ಮಾಡಲ್ ಅಂತ ಬರ್ತದೆ. ಬಿಗ್ ಸಿಕ್ಸ್ ಇನ್ಫಾರ್ಮೇಶನ್ ಲಿಟ್ರಸಿ ಮಾಡಲ್ ಯಾರು ಡೆವಲಪ್ ಮಾಡ್ತಾರೆ? ಮೈಕಲ್ ಎಸೆನ್ಬರ್ಗ್ ಅಂಡ್ ರಾಬರ್ಟ್ ಬೋಕ್ವಿ. ಮೈಕಲ್ ಎಸೆನ್ಬರ್ಗ್ ಅಂಡ್ ರಾಬರ್ಟ್ ಯಾವಾಗ ಡೆವಲಪ್ ಮಾಡ್ತಾರೆ? 1990. ಇದ್ರದ್ದು ಸ್ಟೆಪ್ಸ್ ಗಳು ಬರ್ಕೊಳ್ಳಿ. ಸ್ಟೆಪ್ಸ್ ಗಳು ಇದೆ ನೋಡಿ ಇಲ್ಲಿ. ಫಸ್ಟ್ ಒಂದು ಹಿಂಗ್ ಬರ್ಕೊಳ್ಳಿ. ಇದು ಹಿಂಗೆ ಆರೋ ಇದರಲ್ಲಿ ಬರ್ಕೊಳ್ಬೇಡಿ. ನೀವು ಯಾವ ತರ ಬರ್ಕೊಳ್ತೀರಿ ಅಂದ್ರೆ 1, 2, 3, 4, 5, 6. ಫಸ್ಟ್ ಏನಿದೆ? ಫಸ್ಟ್ ಸ್ಟೆಪ್ಸ್ ಟಾಸ್ಕ್ ಡೆಫಿನೇಷನ್ ಅಂತ ಇದೆ. ಫಸ್ಟ್ ಬರ್ಕೊಳ್ಳಿ ಟಾಸ್ಕ್ ಡೆಫಿನೇಷನ್. ಎರಡನೇದು ಇನ್ಫಾರ್ಮೇಶನ್ ಸೀಕಿಂಗ್ ಸ್ಟ್ರಾಟಜೀಸ್. ಇನ್ಫಾರ್ಮೇಶನ್ ಸೀಕಿಂಗ್ ಸ್ಟ್ರಾಟಜೀಸ್ ಎರಡನೇದು ಇನ್ಫಾರ್ಮೇಶನ್ ಸೀಕಿಂಗ್ ಸ್ಟ್ರಾಟಜೀಸ್. ಮೂರನೇದು ಲೊಕೇಶನ್ ಅಂಡ್ ಆಕ್ಸೆಸ್. ಲೊಕೇಶನ್ ಅಂಡ್ ಆಕ್ಸೆಸ್. ಲೊಕೇಶನ್ ಅಂಡ್ ಆಕ್ಸೆಸ್. ನಾಲ್ಕನೇದು ಟಾಸ್ಕ್ ಡೆಫಿನಿಷನ್, ಇನ್ಫಾರ್ಮೇಶನ್ ಸೀಕಿಂಗ್ ಸ್ಟ್ರಾಟಜೀಸ್, ಲೊಕೇಶನ್ ಅಂಡ್ ಆಕ್ಸೆಸ್.
ನಾಲ್ಕನೇದು ಯೂಸ್. ಐದನೇದು ಸಿಂಥೆಸಿಸ್. ಐದನೇದು. ಅಂಡ್ ಲಾಸ್ಟ್ ಇವ್ಯಾಲ್ಯುವೇಷನ್. ಇವು ನೋಡಿ ಬರ್ಕೊಳ್ಬೇಡಿ, ಇಲ್ಲಿ ಇರ್ತಕ್ಕಂಥ ನೋಡಿ ಬರ್ಕೊಳ್ಳಿ. ಇವು ಯಾಕಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇದೀನಿ, ಚೈನೀಸ್ ಅಲ್ಲಿ ಬರಿತಾ ಇದೀನಿ. ಬರ್ಕೊಂಡ 6 ಸ್ಟೆಪ್ಸ್ ಇದೆ ಇದರಲ್ಲಿ. ಇನ್ಫಾರ್ಮೇಶನ್, ದ ನೇಮ್ ಇಟ್ ಸೆಲ್ಫ್ ಸೇಸ್ ಬಿಗ್ ಸಿಕ್ಸ್ ಇನ್ಫಾರ್ಮೇಶನ್ ಮಾಡೆಲ್. ಹೆಸರು ಯಾರು ಡೆವಲಪ್ ಮಾಡಿದ್ದಾರೆ ಇಂಪಾರ್ಟೆಂಟ್, ಯಾವಾಗ ಡೆವಲಪ್ ಮಾಡಿದ್ದಾರೆ ಇಂಪಾರ್ಟೆಂಟ್. ಇವು 6 ಸ್ಟೆಪ್ಸ್ ಗಳು ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇದರಲ್ಲಿ ಹೆಂಗ್ ಕೇಳ್ತಾನೆ ಅಂದ್ರೆ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ರಿಲೇಟೆಡ್ ಟು ಬಿಗ್ ಸಿಕ್ಸ್ ಇನ್ಫಾರ್ಮೇಶನ್ ಮಾಡೆಲ್ ಅಂತ ಕೊಟ್ಬಿಟ್ಟು ಇಲ್ಲಿ ಏನ್ ಕೊಡ್ತಾನೆ, ಟಾಸ್ಕ್ ಡೆಫಿನೇಷನ್ ಕೊಡ್ತಾನೆ, ಇನ್ಫಾರ್ಮೇಶನ್ ಸೀಕಿಂಗ್ ಸ್ಟ್ರಾಟಜೀಸ್ ಕೊಡ್ತಾನೆ, ಮತ್ತೆ ಲಾಸ್ಟ್ ಇಲ್ಲಿ ಯೂಸ್ ಜೊತೆ ಏನ್ ಕೊಡ್ತಾನೆ, ಪ್ಲಾನ್ ಅಂತ ಕೊಟ್ಬಿಡ್ತಾನೆ. ಇದರಲ್ಲಿ ಯಾವ್ದಲ್ಲ ಅಂತ ಕೊಡ್ತಾನೆ. ಸೊ ಯು ಹ್ಯಾವ್ ಟು ಕ್ಲಿಕ್ ಪ್ಲಾನ್ ಇಸ್ ನಾಟ್ ರಿಲೇಟೆಡ್ ಟು ಬಿಗ್ ಸಿಕ್ಸ್ ಇನ್ಫಾರ್ಮೇಶನ್ ಲಿಟ್ರಸಿ ಮಾಡಲ್. ಇವು 6 ನಿಮ್ಗೆ ಗೊತ್ತಿದ್ರೆ ಯಾವ್ದಲ್ಲ ಅಂತಕ್ಕಂಥದ್ದು ಗೊತ್ತಿರುತ್ತೆ. ಅಲ್ಲ ಯಾವ್ದಾದ್ರು ಕೊಡ್ಬೋದು, ಯಾವ್ದು ಇಲ್ಲ ಅಂತಕ್ಕಂಥ ಪಾಯಿಂಟ್ಸ್ ನ ಯಾವ್ದಾದ್ರು ಪಿಕ್ ಮಾಡ್ಕೊಂಡು ಕೊಡ್ಬೋದು. ಯಾವ್ದು ಇದೆ ಅಂತ ಗೊತ್ತಿದ್ರೆ ನೀವು ರೈಟ್ ಆನ್ಸರ್ ಮಾಡ್ತೀರಿ. ಇವು 6 ಇದಿಷ್ಟೇ ನೆನ್ಪಿಟ್ಕೊಳ್ಬೇಕು. ಇವು ಬಿಗ್ ಸಿಕ್ಸ್ ಇನ್ಫಾರ್ಮೇಶನ್ ಲಿಟ್ರಸಿ ಬಂತಂದ್ರೆ ಇದಿಷ್ಟು ನೆನ್ಪಿಟ್ಕೊಳ್ಬೇಕು. Next, 7 phases of information literacy. 7 phases of information literacy developed by whom? Developed by Christian Bruce. ಯಾವಾಗ 1997 ಕ್ರಿಸ್ಟಿಯನ್ ಬ್ರೂಸ್ ಅವರು 1997 ಅಲ್ಲಿ ಈ 7 ಫೇಸಸ್ ಆಫ್ ಇನ್ಫಾರ್ಮೇಶನ್ ಲಿಟ್ರಸಿನ ಡೆವಲಪ್ ಮಾಡ್ತಾರೆ. ಇದು ಕೂಡ ಒಂದು ಮಾಡಲು. ಇಲ್ಲಿ ಇವೆ ನೋಡಿ ಅವು. IT ಎಕ್ಸ್ಪೀರಿಯನ್ಸ್, ಒಂದನೇದು IT ಎಕ್ಸ್ಪೀರಿಯನ್ಸ್, ಎರಡನೇದು ಇನ್ಫಾರ್ಮೇಶನ್ ಸೋರ್ಸಸ್, ಮೂರನೇದು ಇನ್ಫಾರ್ಮೇಶನ್ ಪ್ರೋಸೆಸ್, ನಾಲ್ಕನೇದು ಇನ್ಫಾರ್ಮೇಶನ್ ಕಂಟ್ರೋಲ್, ಐದನೇದು ನಾಲೆಜ್ ಕನ್ಸ್ಟ್ರಕ್ಷನ್, ನಾಲೆಜ್ ಕನ್ಸ್ಟ್ರಕ್ಷನ್, ನಾಲೆಜ್ ಎಕ್ಸ್ಟೆನ್ಷನ್, ಆರನೇದು ನಾಲೆಜ್ ಎಕ್ಸ್ಟೆನ್ಷನ್, ಏಳನೇದು ವಿಸ್ಡಮ್. ಇವೆಲ್ಲ ಏನು 7 ಫೇಸಸ್ ಆಫ್ ಇನ್ಫಾರ್ಮೇಶನ್ ಲಿಟ್ರಸಿ ಮಾಡೆಲ್ ಡೆವಲಪ್ಡ್ ಬೈ ಕ್ರಿಸ್ಟಿಯನ್ ಬ್ರೂಸ್. ಯಾವಾಗ? 1997. ಮಾಡಲ್ಸ್ ಇಂಪಾರ್ಟೆಂಟ್. ಇವು ಇಷ್ಟೇ ನೆನ್ಪಿಟ್ಕೊಂಡು ಹೋಗಿ ನೀವು, ಏನೇನ್ ಮಾಡಲ್ಸ್ ಇವೆ ಅವೆಲ್ಲ. ಮತ್ತೆ ಸ್ಕೋನಲ್ 7 ಪಿಲ್ಲರ್ಸ್. ಸ್ಕೋನಲ್ ಅಂತಕ್ಕಂಥದ್ದೊಂದು ಸಂಸ್ಥೆ.
ಯಾವಾಗ ಡೆವಲಪ್ ಮಾಡಿದರೆ 1999ರಲ್ಲಿ ಡೆವಲಪ್ ಮಾಡಿದರೆ. ರಿವೈಸ್ಡ್ ಯಾವಾಗ ಮಾಡಿದರೆ 2002ರಲ್ಲಿ. ಇದು 2012ರಲ್ಲಿ, ಸಾರಿ, ರಿವೈಸ್ಡ್ 2012ರಲ್ಲಿ ಮಾಡಿದ್ದಾರೆ. ಈ ಡೆವಲಪ್ ಮಾಡಿರ್ತಕ್ಕಂಥ ಕ್ವಶನ್ ಕೇಳಿದರೆ, ಒಂದ್ಸರಿನೂ ರಿವೈಸ್ ಮಾಡಿರ್ತಕ್ಕಂಥ ಕ್ವಶನ್ ಕೇಳಿಲ್ಲ. ಡೆವಲಪ್ ಯಾವಾಗ ಮಾಡಿದ್ದಾರೆ? 1999ರಲ್ಲಿ. ಇವ್ರದ್ದೇನು ಎಲಿಮೆಂಟ್ಸ್ ಒಂದೊಂದಾಗಿ ನೋಡ್ಕೊಂಡು ಬರೋಣ. ಪಿಲ್ಲರ್ಸ್ ನೋಡಿ, 7 ಪಿಲ್ಲರ್ಸ್, 7 ಪೀಸಸ್ ಆಯ್ತು. ಈಗ 7 ಪಿಲ್ಲರ್ಸ್. ಒಂದನೇದು ಐಡೆಂಟಿಫೈ, ಎರಡನೇದು ಸ್ಕೋಪ್, ಮೂರನೇದು ಗ್ಯಾದರ್, ನಾಲ್ಕನೇದು ಇವ್ಯಾಲ್ಯುವೇಟ್, ಐದನೇದು ಮ್ಯಾನೇಜ್, ಇಲ್ಲ ಆರನೇದು ಮ್ಯಾನೇಜ್. ಒಂದ್ ಯಾವ್ದು ಮಿಸ್ ಮಾಡಿದೀವಿ ನೋಡಿ ನಾವು. ಫಸ್ಟ್ ಒನ್ ಐಡೆಂಟಿಫೈ, ಸೆಕೆಂಡ್ ಸ್ಕೋಪ್, ಥರ್ಡ್ ಪ್ಲಾನ್ ಆಗ್ಬೇಕು. ಇಲ್ಲಿ ಥರ್ಡ್ ಪ್ಲಾನ್ ಮಾಡ್ತೀವಿ. ಇವು ನಂಬರ್ಸ್ ಇಂಪಾರ್ಟೆಂಟ್ ರೀ, ಯಾಕಂದ್ರೆ ಅರೇಂಜ್ ಸೀಕ್ವೆನ್ಸ್ ಅಲ್ಲೇ ಬರುತ್ತೆ. ಅರ್ಥ ಆಯ್ತಾ? ಅರೇಂಜ್ ಸೀಕ್ವೆನ್ಸ್ ಅಲ್ಲಿ ಬರುತ್ತೆ. ಥರ್ಡ್ ಪ್ಲಾನ್, ಫೋರ್ತ್ ಗ್ಯಾದರ್, ಫಿಫ್ತ್ ಇವ್ಯಾಲ್ಯುವೇಟ್, ಸಿಕ್ಸ್ತ್ ಮ್ಯಾನೇಜ್, ಸೆವೆಂತ್ ಪ್ರೆಸೆಂಟ್. ನೆಕ್ಸ್ಟ್ ನೆಕ್ಸ್ಟ್ 8W ಮಾಡೆಲ್. 8W ಮಾಡೆಲ್ ಇಲ್ಲಿ ನೋಟ್ಸ್ ಅಲ್ಲಿ ಇದೆ. ಇದಿಷ್ಟು ನಿಮಗೆ ಎನಫ್ ಅಲ್ಲ. ಇದರಿಂದ ಮತ್ತೆ ಡಿಫ್ರೆಂಟ್ ಕ್ವಶನ್ಸ್ ಕೂಡ ಕೇಳಿದ್ದಾರೆ. ಒಂದ್ ಸ್ವಲ್ಪ ಸ್ಕ್ರೀನ್ ಶೇರ್ ಮಾಡಿ ಗೂಗಲ್ ಅಲ್ಲಿ ನೋಡ್ಕೊಳ್ಳೋಣ. ಇದು 8W ಮಾಡೆಲ್ ಅಂದ್ರೆ ಏನಿದೆ. ಈ ಫಸ್ಟ್ ವಾಚಿಂಗ್ ಅಂದ್ರೆ ಏನು, ವಂಡರಿಂಗ್ ಅಂದ್ರೆ ಏನು, ವೆಬ್ಬಿಂಗ್ ಅಂದ್ರೆ ಏನು, ಹಿಂಗ್ ಕೊಟ್ಬಿಟ್ಟು ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಅದ್ರದ್ದು ಮೀನಿಂಗ್ ಕೂಡ ಕೇಳಿದ್ದಾರೆ. ಸ್ವಲ್ಪ ಸ್ಕ್ರೀನ್ ಶೇರ್ ಮಾಡ್ತೀನಿ, ಗೂಗಲ್ ಅಲ್ಲಿ ನೋಡ್ಕೊಳ್ಳೋಣ ಏನೇನಿದೆ ಅಂತಕ್ಕಂಥದ್ದು. ಇದಿಷ್ಟೇ ನಿಮಗೆ ಎಕ್ಸಾಮ್ಗೆ ಎನಫ್ ಆಗೋದಿಲ್ಲ. ಈಗ ಸ್ಕ್ರೀನ್ ಶೇರ್ ಆಗ್ತಾ ಇದೆಯಲ್ಲ ಅಂತ ಹೇಳ್ಬೇಕು ಸ್ವಲ್ಪ. ಸ್ಕ್ರೀನ್ ಶೇರ್ ಆಯ್ತಾ? ಆಗಿದೆ ಸರ್. ಹಾ, ಇಲ್ಲಿ ಬರ್ಕೊಳ್ಳಿ. 8W ಇನ್ಫಾರ್ಮೇಶನ್ ಲಿಟ್ರಸಿ ರಿಲೇಟೆಡ್ ಇದೆ. ಇಲ್ಲಿ ಕ್ವಶನ್ ಕೂಡ ಕೇಳಿದ್ದಾರೆ ನೋಡಿ. 8W information literacy was formulated by Anatole Land. ಇದರ ಎಕ್ಸ್ಪ್ಲನೇಷನ್ ಇಲ್ಲಿದೆ ನೋಡಿ. ಇಲ್ಲಿ ಬರ್ಕೊಳ್ಳಿ. 8W ಇದೆ. ಫಸ್ಟ್ ಒನ್ ಇಲ್ಲಿದೆ ನೋಡಿ, ಇಂಪಾರ್ಟೆಂಟ್. ಎಕ್ಸ್ಪ್ಲನೇಷನ್ ಅಲ್ಲಿ ಬನ್ನಿ. ವಾಚಿಂಗ್ ಅಂತ ಇದೆ. ಇಷ್ಟು ಕೇಳೋದಿಲ್ಲ ಅಲ್ಲಿ.
ಒಂದ್ ಸೆಕೆಂಡ್ ಇದು ಮತ್ತೆ ಬೇರೆ image pictorial understanding purpose. ಇಲ್ಲಿದೆ ನೋಡಿ. ವಾಚಿಂಗ್ ಅಂದ್ರೆ ಇಲ್ಲಿ ಬರ್ಕೊಳ್ಳಿ. ಆ 8 W ಎದುರುಗಡೆ 8 W ಬರ್ಕೊಳ್ಳಿ, ಅದ್ರ ಎದುರುಗಡೆ ಇದು ಬರ್ಕೊಳ್ಳಿ. ವಾಚಿಂಗ್ ಅಂದ್ರೆ ಅದ್ರ ಮುಂದೆ ಇಜುಕಲ್ ಟು ಹಾಕಿ ಎಕ್ಸ್ಪ್ಲೋರಿಂಗ್. ಇದು ರಿಪೀಟ್ ಬಂದಿದೆ. ವಾಚಿಂಗ್ ಅಂದ್ರೆ ಏನು? ವಂಡರಿಂಗ್ ಅಂದ್ರೆ ಕ್ವಶನಿಂಗ್. ಇದು ಬರ್ಕೊಳ್ರಿ, ಇದು ಅದರಲ್ಲಿ ಆಡ್ ಮಾಡಿಲ್ಲ ಅದಕ್ಕೋಸ್ಕರ. ವಂಡರಿಂಗ್ ಅಂದ್ರೆ ಕ್ವಶನಿಂಗ್. ವೆಬ್ಬಿಂಗ್ ಅಂದ್ರೆ ಸರ್ಚಿಂಗ್. ವೆಬ್ಬಿಂಗ್ ಅಂದ್ರೆ ಸರ್ಚಿಂಗ್. ವೆಬ್ಬಿಂಗ್ ಅಂದ್ರೆ ಸರ್ಚಿಂಗ್. ವಿಗ್ಲಿಂಗ್ ಅಂದ್ರೆ ಇವ್ಯಾಲ್ಯುವೇಟಿಂಗ್. ಸ್ಟೆಪ್ಸ್ ಇಂಪಾರ್ಟೆಂಟ್, ಅದರ ಎದುರುಗಡೆ ಏನಿದೆ ಅದು ಕೂಡ ಇಂಪಾರ್ಟೆಂಟ್. ಪದೇ ಪದೇ ಕೇಳಿದಾನೆ ಈ ಕ್ವಶನ್ಸ್, ಅದಕ್ಕೋಸ್ಕರ ಹೇಳ್ತೇನೆ. ವಿಗ್ಲಿಂಗ್ ಅಂದ್ರೆ ಇವ್ಯಾಲ್ಯುವೇಟಿಂಗ್. ವೇವಿಂಗ್ ಅಂದ್ರೆ ಸಿಂಥಸೈಸಿಂಗ್. ವಿವಿಂಗ್ ಅಂದ್ರೆ ಸಿಂಥಸೈಸಿಂಗ್. ವಿವಿಂಗ್ ಅಂದ್ರೆ ಸಿಂಥಸೈಸಿಂಗ್. ವ್ರಾಪಿಂಗ್ ಅಂದ್ರೆ ಕ್ರಿಯೇಟಿಂಗ್. ವ್ರಾಪಿಂಗ್ ಅಂದ್ರೆ ಕ್ರಿಯೇಟಿಂಗ್. ವ್ರಾಪಿಂಗ್ ಅಂದ್ರೆ ಕ್ರಿಯೇಟಿಂಗ್. ವೇವಿಂಗ್ ಕಮ್ಯುನಿಕೇಟಿಂಗ್. ವೇವಿಂಗ್ ಕಮ್ಯುನಿಕೇಟಿಂಗ್. ವೇವಿಂಗ್ ಕಮ್ಯುನಿಕೇಟಿಂಗ್. ವೇವಿಂಗ್ ಕಮ್ಯುನಿಕೇಟಿಂಗ್. ಅಂಡ್ ವಿಶಿಂಗ್ ಅಸೆಸಿಂಗ್. ಅಸೆಸಿಂಗ್. ವಿಶಿಂಗ್ ಅಂದ್ರೆ ಅಸೆಸಿಂಗ್. ಇವುದ್ರ ಅಪೋಸಿಟ್ ಇವು ಬರ್ಕೊಳ್ಳಿ. ಇವು ಕೇಳಿದೆ ನಿಮ್ಗೆ, ಅರ್ಥ ಆಯ್ತಾ? ಒಂದ್ ಸೆಕೆಂಡ್. ಬಂತ ಇದು? AWS ಮಾಡಲ್ ಬಗ್ಗೆ ಯಾರು ಡೆವಲಪ್ ಮಾಡಿದ್ದಾರೆ? ಅನೆಟೆ ಲ್ಯಾಂಪ್. ಯಾವಾಗ? 1990 ಅಲ್ಲಿ. ಇದಿಷ್ಟು ಕ್ವಶನ್ ಇವ್ರ ಬಗ್ಗೆ ಬರುತ್ತೆ ನೋಡಿ. AWS ಮಾಡಲ್ ಬಂದಾಗ ಯಾರು ಡೆವಲಪ್ ಮಾಡಿದ್ರೆ ಮತ್ತೆ ಇವು 8 ಸ್ಟೆಪ್ಸ್, ಆ 8 ಸ್ಟೆಪ್ಸ್ ಗೆ ಏನೇನ್ ಅಂತಾರೆ ಅಂತ ಕೇಳ್ತೀರಿ. ಸೊ ಇವು 8 ಸ್ಟೆಪ್ಸ್ ಮತ್ತೆ ನಾನು ಫಸ್ಟಿಗೆ ಡೆಫಿನೇಷನ್ ಬರ್ಸಿದ್ದೀನಲ್ಲ, ಅದು ಇದು ಒಂದ್ಸಾರಿ ಕಂಪೇರ್ ಮಾಡಿ ನೋಡಿ. ಆಲ್ಮೋಸ್ಟ್ ಇವೆನ್ಚುಯಲ್ ಮೀನಿಂಗ್ ಸೇಮ್ ಇರುತ್ತೆ. ಅರ್ಥ ಆಯ್ತಾ? ಸೇಮ್ ಇರುತ್ತೆ. ಸೊ ಇನ್ನೊಂದು ಒಂದು ಇದ್ರ ಬಗ್ಗೆ ಬರ್ಸಿಲ್ಲ, ಅದ್ರ ಬಗ್ಗೆ ಬರ್ಕೊಳ್ಳಿ ಸ್ವಲ್ಪ. CILIP ಸೀಲಿಪ್ ಅಂತ ಬರ್ಕೊಳ್ಳಿ. ಒಂದು ಸುಮ್ಮನೆ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಬರ್ಕೊಳ್ಳಿ. CILIP ಅಂತ ಬರ್ಕೊಳ್ಳಿ.
ಮುಂದೆ ಈಸ್ ಈಕ್ವಲ್ ಟು ಅಂತ ಹಿಂಗಾಯ್ತು. CILIP. ಮುಂದ್ಗಡೆ ಬರ್ಕೊಳ್ಳಿ. ಇನ್ಫಾರ್ಮೇಶನ್ ಲಿಟ್ರಸಿ 8 ಕಾಂಪಿಟೆನ್ಸಿ, ಇನ್ಫಾರ್ಮೇಶನ್ ಲಿಟ್ರಸಿ ಮಾಡಲ್ 8 ಕಾಂಪಿಟೆನ್ಸೀಸ್ ಅಂತ ಬರ್ಕೊಳ್ಳಿ. ಅದ್ರ ಮುಂದ್ಗಡೆ ಇನ್ಫಾರ್ಮೇಶನ್ ಲಿಟ್ರಸಿ ಮಾಡಲ್ 8 ಕಾಂಪಿಟೆನ್ಸೀಸ್. Information literacy model 8 competencies. ಆಯ್ತಾ? ಈಗ ನೆಕ್ಸ್ಟ್ ಇಲ್ಲೇ ಇದೆ ನೋಡಿ ಕೆಳಗಡೆ. ಇವರು ಎಷ್ಟು ಕಾಂಪಿಟೆನ್ಸೀಸ್ ಕೊಟ್ಟಿದ್ದಾರೆ? 8 ಕಾಂಪಿಟೆನ್ಸೀಸ್ ಕೊಟ್ಟಿದ್ದಾರೆ. ಅವು 8 ಯಾವ್ಯಾವ ಅಂತಕ್ಕಂಥದ್ದು ಇಲ್ಲಿ ಕೆಳಗಡೆ ಇದೆ, ನೋಡ್ಕೊಳ್ಳೋಣ. CLIP 8 ಕಾಂಪಿಟೆನ್ಸೀಸ್ ಫಾರ್ ಇನ್ಫಾರ್ಮೇಶನ್ ಲಿಟ್ರಸಿ. ಇದು ಯಾವ ದೇಶದಲ್ಲಿದೆ? UK ಅಲ್ಲಿದೆ. 2012ರಲ್ಲಿ ಇದನ್ನ ಡೆವಲಪ್ ಮಾಡ್ತಾರೆ. ಅವು 8 ಯಾವ್ಯಾವು? ಒಂದನೇದು ನೀಡ್ ಫಾರ್ ಇನ್ಫಾರ್ಮೇಶನ್. ಎರಡನೇದು ರಿಸೋರ್ಸ್ ಅವೈಲೇಬಲ್. ರಿಸೋರ್ಸ್ ಅವೈಲೇಬಲ್. ಮೂರನೇದು ಫೈಂಡಿಂಗ್ ಇನ್ಫಾರ್ಮೇಶನ್. ಮೂರನೇದು. ನಾಲ್ಕನೇದು ಇವ್ಯಾಲ್ಯುವೇಟಿಂಗ್ ರಿಸಲ್ಟ್ಸ್. ನಾಲ್ಕನೇದು ಇವ್ಯಾಲ್ಯುವೇಟಿಂಗ್ ರಿಸಲ್ಟ್ಸ್. ಐದನೇದು ಯೂಸಿಂಗ್ ಆರ್ ಎಕ್ಸ್ಪ್ಲೋರಿಂಗ್ ರಿಸಲ್ಟ್ಸ್. ಆರನೇದು ಎಥಿಕ್ಸ್ ಆರ್ ರೆಸ್ಪಾನ್ಸಿಬಿಲಿಟಿ. ಏಳನೇದು ಕಮ್ಯುನಿಕೇಟಿಂಗ್. ಏಳನೇದು ಕಮ್ಯುನಿಕೇಟಿಂಗ್. ಇದಾಯ್ತಾ? ಎಂಟನೇದ್ದು ಕಮ್ಯುನಿಕೇಟಿಂಗ್ ಫೈಂಡಿಂಗ್ಸ್. ಇದು ಏಳನೇದು ಕಮ್ಯುನಿಕೇಟಿಂಗ್ ಫೈಂಡಿಂಗ್ಸ್ ಅಂತ ಬರ್ತದೆ. ಅಂಡ್ ಲಾಸ್ಟ್ ಎಂಟನೇದು ಮ್ಯಾನೇಜಿಂಗ್ ಫೈಂಡಿಂಗ್ಸ್. Managing findings. One second. ಈ ಕೆಳಗಡೆ ಇನ್ಫಾರ್ಮೇಶನ್ ಲಿಟ್ರಸಿ ಮಾಡೆಲ್ ಅಂತ ಇದೆ. ಇದು ಇನ್ಫಾರ್ಮೇಶನ್ ಸೀಕಿಂಗ್ ಬಿಹೇವಿಯರ್ ರಿಲೇಟೆಡ್ ಬರ್ತಾರೆ. ಈ ವ್ಯಕ್ತಿಗಳೇನಿದಾರಲ್ಲ ಇನ್ಫಾರ್ಮೇಶನ್ ಲಿಟ್ರಸಿಯಲ್ಲೂ ಬರ್ತಾರೆ, ಮತ್ತೆ ಇನ್ಫಾರ್ಮೇಶನ್
ಸೀಕಿಂಗ್ ಬಿಹೇವಿಯರ್ ಅಲ್ಲೂ ಕೂಡ ಬರ್ತಾರೆ. ಈಗ ನೋಡ್ರಿ ಇವು ಏನ್ ಮಾಡಲ್ಸ್ ರಿಲೇಟೆಡ್ ಹೇಳಿದಿನಲ್ಲ ಇಲ್ಲಿವರೆಗೂ ಇವೆಲ್ಲ ಇಂಪಾರ್ಟೆಂಟ್, ಪದೇ ಪದೇ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್. ಏನ್ ಸರ್ ಎಲ್ಲಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ರಲ್ಲ ಅಂತ ನಿಮ್ಗೆ ಅನಿಸ್ಬಹುದು. ಯಾರು ಕ್ವಶನ್ ಪೇಪರ್ ಸಾಲ್ವ್ ಮಾಡಲ್ಲ ಅವರಿಗೆ ಇದು ಆಬ್ವಿಯಸ್ಲಿ ಈ ಕ್ವಶನ್ ಬರುತ್ತೆ. ಹೂ ನಾಟ್ ಸಾಲ್ವ್ಡ್ ಕ್ವಶನ್ ಪೇಪರ್ ಅಟ್ ಲೀಸ್ಟ್ 10 ಕ್ವಶನ್ ಪೇಪರ್, at least 10 question papers so far who have not solved, ಅವರಿಗೆ ಆಬ್ವಿಯಸ್ ಆಗಿ ಈ ಕ್ವಶನ್ಸ್ ಬರತಕ್ಕಂತ ಸಾಧ್ಯತೆ ಇದೇ ಇರುತ್ತೆ. ಏನ್ ಸರ್ ಏನ್ ಹೇಳಿದ್ದೆಲ್ಲ ಇಂಪಾರ್ಟೆಂಟ್ ಇದೆ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾ ಇದೀರ ಅಂತ ನೀವು ಅನ್ಬೋದು. ಬಟ್ ಯಾರು ಒಂದು 10 ಕ್ವಶನ್ ಪೇಪರ್ ಸೋ ಫಾರ್ ಹೂ ಸಾಲ್ವ್ಡ್ ಕ್ವಶನ್ ಪೇಪರ್ ದೇ ವಿಲ್ ಕಮ್ ಟು ನೋ ದಟ್ ವಾಟ್ ಈಸ್ ದ ಇಂಪಾರ್ಟೆಂಟ್. ಅವ್ರಿಗೆ ಗೊತ್ತಾಗುತ್ತೆ ಎಂತ ಇಂಪಾರ್ಟೆಂಟ್ ಇದೆ ಇದು ನೋಟ್ಸ್. ಯಾಕಂದ್ರೆ 10 ಕ್ವಶನ್ ಪೇಪರ್ ಅಲ್ಲಿ ನಾನು ಹೇಳಿರ್ತಕ್ಕಂಥದ್ದು 100% ಒಂದಾದ್ರೂ ಒಂದ್ಸಾರಿ ಬಂದಿರ್ತದೆ. ಅರ್ಥ ಆಯ್ತಾ? ನಾವು ಲಾಸ್ಟ್ ಒಂದ್ ಯೂನಿಟ್ ಮುಗಿಸಿದೀವಿ, ಅದರಲ್ಲೂ 2 ಪಾಯಿಂಟ್ಸ್ ನ ಸ್ಕಿಪ್ ಮಾಡಿದೀವಿ. ಒಂದು ಯೂನಿಟ್ ಮುಗಿಸಿದೀವಿ, 2 ಪಾಯಿಂಟ್ಸ್ ನ ಸ್ಕಿಪ್ ಮಾಡಿದೀವಿ. 9 ಕ್ವಶನ್ ಅದರಿಂದ ಬಂದಿವೆ. 9 ಕ್ವಶನ್ ಅದರಿಂದ ಬಂದಿವೆ. ಒಂದೇ ಒಂದು ಹೇಳದೆ ಇರ್ತಕ್ಕಂಥ ಕ್ವಶನ್ ಬಂದಿದೆ. ಯಾವುದು ಅಂದ್ರೆ ಡಾಟಾ ಡೆಫಿನಿಷನ್. ಡಾಟಾ ನಾರ್ಮಲ್ ಡೆಫಿನೇಷನ್ ಹೇಳಿದೀವಿ, ಬಟ್ ಅದು ಯಾವ್ದು ಬಂದಿದೆ? ಆಕ್ಸ್ಫರ್ಡ್ ಇಂಗ್ಲಿಷ್ ಡಿಕ್ಷನರಿಯಲ್ಲಿ ಡಾಟಾ ಅಂದ್ರೆ ಏನು ಅಂತಕ್ಕಂಥದ್ದು ಬಂದಿದೆ. ಇದು ಒಂದು ಬಿಟ್ಬಿಟ್ಟು 8 ಕ್ವಶನ್ಸ್ ನಾವು ಹೇಳಿರ್ತಕ್ಕಂಥದ್ರ ನೋಟ್ಸ್ ಮೇಲೆ ಬಂದಿದೆ. ಲಾಸ್ಟ್ ಟೈಮ್ ಕ್ವಶನ್ ಪೇಪರ್ ಅಲ್ಲಿ ನಾವೇನ್ ಮಾಡಿದೀವಿ? ಡಿಸ್ಕಷನ್ ಮಾಡಿದ್ವಿ. ಇಲ್ಲಿ ಒಂದು MCQ ಇದೆ ಇದ್ರ ರಿಲೇಟೆಡ್, ಒಂದು ಸೆಕೆಂಡ್ ಇದೆ, ಅದು ಆಡ್ ಮಾಡ್ತಾ ಇರ್ತೀನಿ, ಬರ್ತಾ ಇಲ್ಲ. ಒಂದ್ ಸೆಕೆಂಡ್ ಇದೆ, ಅಪ್ಲೋಡ್ ಮಾಡ್ತೀನಿ ನಾನು. ವೇಟ್ ಅ ಮಿನಿಟ್. ಒಂದ್ ಸೆಕೆಂಡ್ ತಗೊಳ್ತಾ ಇಲ್ಲ ಯಾಕೆ? ಒಂದ್ ನಿಮಿಷ. ಸರ್ ಇದಿಷ್ಟು ಮುಗಿಸ್ಬಿಟ್ಟು ಅವು MCQ ನೋಡೋಣ. ಇಲ್ಲಿ ಬರ್ಕೊಳ್ಳಿ. ಕುಲ್ತಾಸ್ ISP ಅಂತ ಇದೆ. ಕುಲ್ತಾಸ್ ISP ಅಂದ್ರೆ ಇನ್ಫಾರ್ಮೇಶನ್ ಸರ್ಚ್ ಪ್ರೋಸೆಸ್. ಯಾರು ಡೆವಲಪ್ ಮಾಡಿದ್ದಾರೆ ಅಂತ ಅಂದ್ರೆ ಕುಲ್ತಾಸ್ ಅಂತಕ್ಕಂಥ ವ್ಯಕ್ತಿ ಡೆವಲಪ್ ಮಾಡಿದ್ದಾನೆ. ಏನ್ ಹೇಳುತ್ತೆ ನೋಡಿ, ಇದು ಸ್ಟೆಪ್ಸ್ ಇದೆ ನೋಡಿ. ಸ್ಟಾರ್ಟಿಂಗ್, ಸೈನಿಂಗ್, ಬ್ರೌಸಿಂಗ್, ಡಿಫ್ರೆನ್ಶಿಯೇಟಿಂಗ್, ಮಾನಿಟರಿಂಗ್ ಅಂಡ್ ಎಕ್ಸ್ಟ್ರಾಕ್ಟಿಂಗ್. ಈ ಕುಲ್ತಾಸ್ ಜೊತೆಗೆ ಇನ್ನೊಬ್ರು ಬರ್ತಾರೆ, ಇಲ್ಲಿ ಸತ ಬರ್ತಾರೆ. ಇಲ್ಲಿದೆ. ಇಲ್ಲ, ಇದು ಕುಲ್ತಾಸ್ ಇಲ್ಲಿದೆ ಮೇಲ್ಗಡೆ ಇದೆ, ಸಾರಿ. ಕುಲ್ತಾಸ್ ಇಲ್ಲಿದೆ. ಇನಿಷಿಯೇಷನ್, ಸೆಲೆಕ್ಷನ್, ಎಕ್ಸ್ಪ್ಲೋರೇಷನ್, ಫಾರ್ಮುಲೇಷನ್, ಕಲೆಕ್ಷನ್ ಅಂಡ್
ಪ್ರೆಸೆಂಟೇಶನ್. ಫುಲ್ ಟಾಸ್ಕ್ ಸರ್ಚ್ ಪ್ರೋಸೆಸ್ ಅಥವಾ ಇನ್ಫಾರ್ಮೇಶನ್ ಸೀಕಿಂಗ್ ಬಿಹೇವಿಯರ್ ಅಂತ ಈ ತರ ಕೂಡ ಬರ್ಬೋದು. ಮತ್ತೆ ಇಲ್ಲಿ ಬಿಹೇವಿಯರಲ್ ಮಾಡೆಲ್ ಇವ್ರದ್ದು ಸ್ಟಾರ್ಟಿಂಗ್, ಚೈನಿಂಗ್, ಬ್ರೌಸಿಂಗ್, ಡಿಫ್ರೆನ್ಶಿಯೇಟಿಂಗ್, ಮಾನಿಟರಿಂಗ್, ಎಕ್ಸ್ಟ್ರಾಕ್ಟಿಂಗ್. ನೀವು ಇವ್ರು ಇಬ್ಬರು ರಿಲೇಟೆಡ್ ಕಂಪೇರ್ ಮಾಡ್ಕೊಂಡು ಕ್ವಶನ್ ಬರ್ತಾರೆ. ಇಲ್ಲಿ ಮೇಲ್ಗಡೆ ಹೆಸರು ಕೊಡ್ತಾರೆ. ಈಗ ಇನಿಷಿಯೇಷನ್, ಸೆಲೆಕ್ಷನ್, ಎಕ್ಸ್ಪ್ಲೋರೇಷನ್ ಅಂತ ಕೊಟ್ಬಿಟ್ಟು ಒಂದು ಏನ್ ಮಾಡ್ತಾನೆ, ಬ್ರೌಸಿಂಗ್ ಅಂತ ಕೊಡ್ತಾನೆ. ಅಥವಾ ಇನಿಷಿಯೇಷನ್, ಎಕ್ಸ್ಪ್ಲೋರೇಷನ್, ಫಾರ್ಮುಲೇಷನ್, ಪ್ರೆಸೆಂಟೇಷನ್ ಅಂತ ಕೊಟ್ಬಿಟ್ಟು ಒಂದು ಡಿಫ್ರೆನ್ಶಿಯೇಟಿಂಗ್ ಅಂತ ಕೊಡ್ತಾನೆ. ಇದರಲ್ಲಿ ಯಾವುದು ಕುಲ್ತಾಸ್ ಮಾಡೆಲ್ ಅಲ್ಲಿ ಬರೋದಿಲ್ಲ ಅಂತ ಕೇಳ್ತಾನೆ. ಅಂತದ್ದು ಈ ಹೆಂಗ ನೆನ್ಪಿಟ್ಕೊಳ್ಬೇಕು, ಈಸಿ ಆಗಿದೆ. ಯಾರ್ದು ಕುಲ್ತಾಸ್ ಯಾರ್ದು ಮತ್ತೆ ಇಲ್ಲಿಸ್ ಯಾರ್ದು ಅಂದ್ರೆ ಜಸ್ಟ್ ವರ್ಡ್ ಮುಖಾಂತರ ನೆನ್ಪಿಟ್ಕೊಳ್ಬಹುದು. ಹೆಂಗೆ ಅಂತಂದ್ರೆ ಹೇಳ್ತೀನಿ ಕೇಳಿ. ಇಲ್ಲೇ ಇದೆ, ಹೇಳ್ತೀನಿ. ಇದೇನು ಹೊಸ ಫಾರ್ಮುಲಾ ಅಲ್ಲ, ಇಲ್ಲೇ ಇದೆ ನೋಡಿ. ಕುಲ್ತಾಸ್ ಇವ್ರು ಬಂತಂದ್ರೆ ಇವ್ರದ್ದು ಏನಿದೆ ಲಾಸ್ಟಿಗೆ, ಇನಿಷಿಯೇಷನ್, ಸೆಲೆಕ್ಷನ್, ಎಕ್ಸ್ಪ್ಲೋರೇಷನ್, ಫಾರ್ಮುಲೇಷನ್, ಕಲೆಕ್ಷನ್ ಅಂಡ್ ಪ್ರೆಸೆಂಟೇಷನ್. ಲಾಸ್ಟ್ಗೆ ಸೆನ್ಸನ್ ಅಂತ ಇದೆ, TION ಲಾಸ್ಟ್. ಸೇಮ್ ಇದೆ, ಏನ್ ಚೇಂಜ್ ಇಲ್ಲ, ಸೆನ್ಸನ್ ಅಂತ ಇದೆ. ಬಟ್ ಇಲ್ಲಿ ಇಂಗ್ಲಿಷ್ ಅಲ್ಲಿ TING ಇದೆ, TING. ಸ್ಟಾರ್ಟಿಂಗ್, ಚೈನಿಂಗ್, ಬ್ರೌಸಿಂಗ್, ಡಿಫರೆನ್ಶಿಯೇಟಿಂಗ್, ಮಾನಿಟರಿಂಗ್. ING ಬಂತಂದ್ರೆ ಯಾರು, ಇಲ್ಲಿ TION ಬಂದ್ರೆ ಕುಲ್ತಾಸ್. ಈ ವರ್ಡ್ ಮುಖಾಂತರ ಈಸಿ ನೆನ್ಪಿಟ್ಕೊಳ್ಬೇಕು. ಇವು ಸ್ಟೆಪ್ಸ್ಗಳು ಬರುತ್ತೆ. ಸ್ಟೆಪ್ಸ್ಗಳು ಬರುತ್ತೆ. ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಬರುತ್ತೆ. ಇನ್ಫಾರ್ಮೇಶನ್ ಸೀಕಿಂಗ್ ಪ್ರೋಸೆಸ್ ಕೊಟ್ಬಿಟ್ಟು ಈ ಕುಲ್ತಾಸ್ ಅಂತ ಕೊಡ್ತಾನೆ. ಅಲ್ಲಿ ಮೇಲ್ಗಡೆ ಕಂಪ್ಲೀಟ್ ಇವು ಇನ್ಫಾರ್ಮೇಶನ್ ಸೀಕಿಂಗ್ ಪ್ರೋಸೆಸ್ ಬಗ್ಗೆ ಕೊಟ್ಬಿಟ್ಟು ಕೆಳಗಡೆ ಒಂದ್ 3-4 ಜನರ ಹೆಸರು ಕೊಡ್ತಾರೆ. ಅರ್ಥ ಆಯ್ತಾ? ಒಂದ್ ಸೆಕೆಂಡ್, ಲೋಡ್ ಆಗ್ತಾ ಇದೆ. ಕ್ವಶನ್ಸ್ ಬಂದಿದ್ದಾವೆ, ಸ್ವಲ್ಪ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇಂಪಾರ್ಟೆಂಟ್ ಸೇಮ್ ಕ್ವಶನ್ ಬರುತ್ತೆ. ಇದರಿಂದ ಏನು ಹೊಸ ಕ್ವಶನ್ಸ್ ಏನು ಬರೋದಿಲ್ಲ. ಸೇಮ್ ಇವೆ ಮಾಡೆಲ್ಸ್ ರಿಲೇಟೆಡ್, ಯಾರು ಡೆವಲಪ್ ಮಾಡಿದ್ರು ಮತ್ತೆ ಅವ್ರದ್ದು ಎಲಿಮೆಂಟ್ಸ್ ಏನಿದೆ ಇಷ್ಟು ನೋಡ್ಕೊಳ್ಬೇಕು ನೋಡಿ. ಇಷ್ಟು ನೋಡ್ಕೊಂಡ್ರೆ ನೀವು ಇನ್ಫಾರ್ಮೇಶನ್ ಲಿಟ್ರಸಿನ ಇದರಲ್ಲಿ 3 ಟೈಪ್ಸ್ ನೋಡ್ರಿ, 3 ಸ್ಟೆಪ್ಸ್. ಫಸ್ಟ್ ಸ್ಟ್ಯಾಂಡರ್ಡ್ಸ್. ಅದಾದ್ಮೇಲೆ ಮಾಡೆಲ್ಸ್. ಈ ಮಾಡೆಲ್ಸ್ ಅಲ್ಲಿ ಕೂಡ ಯಾರು ಡೆವಲಪ್ ಮಾಡಿದ್ರು ಅವ್ರದ್ದು ಕಾಂಪೋನೆಂಟ್ಸ್ ಏನೇನು ಸ್ಟೆಪ್ಸ್ ಇವೆ ಅವು ನೋಡ್ಕೊಳ್ಬೇಕು. ಈಗ 8W ಮಾಡೆಲ್ ನೋಡಿದ್ರಿ ಅಂತ ತಿಳ್ಕೊಳ್ಳಿ. ಅವ್ರದ್ದು ಸ್ಟೆಪ್ಸ್ ಏನಿವೆ ಅವು 8W ಏನೇನ್ ಹೇಳುತ್ತೆ ಅಂತಕ್ಕಂಥದ್ದು ನೋಡ್ಬೇಕು. ಅದು 8W ಮಾಡೆಲ್ ಕೂಡ ಎಷ್ಟು ಸಾರಿ ಬಂದಿದೆ ಅಂದ್ರೆ ಒಂದು 10 to 15 ಟೈಮ್ಸ್ ಬಂದಿದೆ. 10 to 15 ಟೈಮ್ಸ್. ಈ 1 ಸೆಕೆಂಡ್ ಇದು ಸ್ವಲ್ಪ ಏನಂತಾರೆ, ಈ ಕ್ಲಾಸ್ ನ ಎಂಡ್ ಮಾಡ್ಬಿಟ್ಟು ಒಂದು 2 ನಿಮಿಷದಲ್ಲಿ ಜಾಯ್ನ್ ಆಗೋದ. ಇದು ನಿನ್ನೆ ಯಾಕಂದ್ರೆ ಅದು ಡೌನ್ಲೋಡ್ ಮಾಡಿ ಇಟ್ಕೊಂಡಿಲ್ಲ, ಲ್ಯಾಪ್ಟಾಪ್ ಅಲ್ಲಿ ಇದೆ. ಇದು ಇಂಟರ್ನೆಟ್ ಇದಕ್ಕೆ ಕನೆಕ್ಟ್ ಆಗಿದ್ದು ಬರ್ತಾ ಇಲ್ಲ. ಒಂದ್ 2 ನಿಮಿಷದಲ್ಲಿ ಕಟ್ ಮಾಡ್ಬಿಟ್ಟು ಕ್ಲಾಸ್ ಎಂಡ್ ಮಾಡ್ಬಿಟ್ಟು ಇಮಿಡಿಯೇಟ್ಲಿ ಜಾಯ್ನ್ ಆಗ್ಬಿಡಿ ಅಷ್ಟು ಜನ. ಆ MCQ ಪ್ರಾಕ್ಟೀಸ್ ಮಾಡೋಣ, ಸರಿನಾ? ಇದು ಆಗ್ತಾ ಇಲ್ಲ, ಫೇಲ್ ಆಗ್ತಾ ಇದೆ. ಹಲೋ, ಹಲೋ, ಮತ್ತೆ ಜಾಯ್ನ್ ಆಗೋದು. ಓಕೆ, ಮತ್ತೆ ಜಾಯ್ನ್ ಆಗಿ ಒಂದು 3-4 ನಿಮಿಷ.